ಹೆಲೋ ಗೈಸ್, ಏನಕ್ಕೆ ಇವತ್ತು ಸಡನ್ನಾಗಿ ಸ್ಯಾರಿಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತೊಂದು ಪ್ರಮೋಷನ್ ವಿಡಿಯೋ ಇತ್ತು. ಸೊ ಆ ಕಂಟೆಂಟ್ ಶೂಟ್ ಮಾಡೋಕ್ಕೆ ಸ್ಯಾರಿ ಹಾಕ್ಕೊಂಡೆ. ಸೊ ಹಂಗೆ ನನ್ನ ವ್ಲಾಗ್ ಕೂಡ ನಾನು ಶೂಟ್ ಮಾಡ್ಕೊಂಡೆ. ಈ ರೂಮ್ ಈಚೀಚೆಗೆ ಯಾವಾಗಲೂ ಮೆಸ್ ಇರುತ್ತೆ, ಬಿಕಾಸ್ ಇದು ಮೇಲ್ಗಡೆ ಇರೋ ರೂಮ್, ಟೆರೆಸಲ್ಲಿ. ಆಲ್ಮೋಸ್ಟ್ ನನ್ನ ಪಾಪಕ್ಕೆ 2 ಇಯರ್ಸ್. ಸೊ ಈ 2 ಇಯರ್ಸ್ವರೆಗೂ ಈ ರೂಮ್ ಬರೀ ಸ್ನಾನ ಮಾಡೋಕ್ಕೆ, ಬಟ್ಟೆ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಬಟ್ಟೆ ಚೇಂಜ್ ಮಾಡೋಕ್ಕೆ ಇಷ್ಟಕ್ಕೆ ಬಳಸ್ತಾ ಇದ್ದೀನಿ. ನನ್ನ ಒಂದು ಡೈಲಿ ವ್ಲಾಗ್ ಶೇರ್ ಮಾಡ್ತಾ ನಿಮಗೆ ಎಲ್ಲರೂ ಒಂದು ಕ್ವೆಶನನ್ನು ಕೇಳ್ತೀರಾ, ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡೋದು ಹೇಗೆ, ಬರೀ ನೀವು ಸಂಪಾದನೆ ಮಾಡೋದು ಹೇಳ್ತೀರಾ, ಏನು ಕೆಲಸ ಅಂತಲೇ ಹೇಳಲ್ಲ ಅಂತ. ಸೊ ಅಂಥ ಜನಕ್ಕೆ ನೀವು ನನ್ನ ಎಲ್ಲ ವೀಡಿಯೋಸ್ ನೀಟಾಗಿ ಕೂತ್ಕೊಂಡು ಸ್ವಲ್ಪ ವಾಯ್ಸ್ ನೋಟ್ ಕೇಳಿದ್ರೆ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಒಂದು ಚೂರು ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಕ್ಲೂ ಇಲ್ಲದೆ ಇರೋರು ಡೆಫಿನೆಟ್ಲಿ ನಿಮ್ಗೆ ಏನಂದರೆ ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಸೊ ನೀವು ಫಸ್ಟ್ ಆಫ್ ಆಲ್ ಪೇಷನ್ಸಿಂದ ಹಲವಾರು ವೀಡಿಯೋಸ್ ನೋಡಬೇಕಾಗುತ್ತೆ. ಇಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನನ್ನ ಹತ್ರ ನೀಟಾಗಿ ನೀವು ಕೇಳಿಸ್ಕೊಬೇಕು, ವೆಬಿನಾರ್ ಕಳ್ಸೋದನ್ನ ನೋಡಬೇಕು. ಇದೆಲ್ಲ ಮಾಡಿದ್ರೆ ಮಾತ್ರ ನಿಮಗೆ ಏನು ಕೆಲಸ ಅನ್ನೋದು ಸ್ವಲ್ಪ ಐಡಿಯಾನಾದರೂ ತಲೆಗೆ ಹೋಗುತ್ತೆ. ಓಕೆನಾ? ಆಲ್ಮೋಸ್ಟ್ ನನ್ನ ಎಲ್ಲ ವ್ಲಾಗ್ಸಲ್ಲೂ ನಾನು ಈ ಡಿಜಿಟಲ್ ಸೀರೀಸ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಕಂಟೆಂಟ್ ರೈಟಿಂಗಲ್ಲಿ ದುಡಿಯೋದು ಹೇಗೆ, ಕಾಪಿ ರೈಟಿಂಗಲ್ಲಿ ದುಡಿಯೋದು ಹೇಗೆ, ಫೇಸ್ಬುಕ್ ಆ್ಯಡ್ಸ್, ಡ್ರಾಪ್ ಶಿಪ್ಪಿಂಗ್, ಅರ್ನ್ ಥ್ರೂ HC, ಗೂಗಲ್ ಆ್ಯಡ್ಸ್ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ನಾವು ಮಾತಾಡೋದು ಯೂಟ್ಯೂಬ್ ಮಾಸ್ಟ್ರಿ ಬಗ್ಗೆ. ಇದಂತೂ ಯೂಟ್ಯೂಬ್ ಕೇವಲ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅಂತೂ ಅಲ್ಲ, ಅದೊಂದು ದೊಡ್ಡ ಕೆರಿಯರ್ ಆಪರ್ಚುನಿಟಿ ಈಗ ಆಗಿದೆ. ತುಂಬ ಜನ ಇವಾಗ ಕೂಡ ಡಿಗ್ರೇಡ್ ಮಾಡ್ತಾರೆ, ಅಯ್ಯೋ ಯೂಟ್ಯೂಬ್ ವ್ಲಾಗ್ಸ್ ಕೂತ್ಕೊಂಡು ವೀಡಿಯೋಸ್ ಮಾಡೋದು ಅದು ಇದು ಅಂದ್ಕೊಂಡು ತುಂಬ ಇದು ಮಾಡ್ತಾರೆ. ಬಟ್ ಇದರಿಂದ ಎಷ್ಟು ಜನ ಬೆಳೆದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮಗೆ ಡ್ಯಾನ್ಸ್ ಬರ್ಬೋದು, ಕುಕ್ಕಿಂಗ್ ಬರ್ಬೋದು, ಟೀಚಿಂಗ್ ಬರ್ಬೋದು, ಫಿಟ್ನೆಸ್ ಇರ್ಬೋದು, ಇಲ್ಲ ಬ್ಯೂಟಿ, ಪ್ಯಾರೆಂಟಿಂಗ್ ಅಥವಾ ಯಾವುದಾದ್ರೂ ಈ ಥರ ಒಂದು ಅದನ್ನ ವೀಡಿಯೋಸ್ ಮೂಲಕ ಜನರಿಗೆ ನೀವು ಶೇರ್ ಮಾಡ್ಬೋದು. ಈಗೆಲ್ಲ ಅನೇಕ ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್ ಮತ್ತು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಯೂಟ್ಯೂಬ್ ಮೂಲಕ ತಮ್ಮ ನಾಲೆಡ್ಜ್ ಶೇರ್ ಮಾಡಿ ಅದರಲ್ಲಿ ಇನ್ಕಮ್ ಮಾಡ್ತಿದ್ದಾರೆ. ಯೂಟ್ಯೂಬಲ್ಲಿ ಇನ್ಕಮ್ ಕೇವಲ ಆ್ಯಡ್ಸಿಂದ ಮಾತ್ರ ಬರಲ್ಲ. ಸ್ಪಾನ್ಸರ್ಶಿಪ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್, ಡಿಜಿಟಲ್ ಪ್ರಾಡಕ್ಟ್ಸ್ ಮತ್ತು ಕೋರ್ಸಸ್ ಮೂಲಕ ಇನ್ಕಮ್ ಬರ್ಬೋದು. ತುಂಬ ಜನ ಇವತ್ತು ಲಕ್ಷ ಯೂಟ್ಯೂಬಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರೇನು ಸ್ಟಾರ್ಟ್ ಮಾಡಿದ ತಕ್ಷಣ ವೀಡಿಯೋ ಹಾಕಿದ ತಕ್ಷಣ ಹಂಗೆ ಲಕ್ಷ ಅವ್ರ ಅಕೌಂಟ್ಗೆ ಬಂದಿಲ್ಲ. ಸ್ಟಾರ್ಟು, ಆ ಕನ್ಸಿಸ್ಟೆನ್ಸಿ, ಆ ಒಂದು ಫರ್ಮ್ ಡೆಡಿಕೇಶನ್ ಇರಬೇಕು. ಯೂಟ್ಯೂಬ್ಗೆ ಸಕ್ಸಸ್ನ ನೋಡೋಕ್ಕೆ ಡೆಫಿನೆಟ್ಲಿ ಸೀಕ್ರೆಟ್ ಇದೆ. ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡಬೇಡಿ. ಸ್ಟಾರ್ಟ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ದಿನ ಅದು ತಾನಾಗಿ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಪ್ರತಿ ದೊಡ್ಡ ಯೂಟ್ಯೂಬರ್ ಕೂಡ ಒಂದು ದಿನ 0 ಸಬ್ಸ್ಕ್ರೈಬರ್ಸಿಂದನೇ ಸ್ಟಾರ್ಟ್ ಮಾಡಿದ್ದು. ಅವರು ಏನು ಪ್ರೊಫೆಷ್ನಲ್ ಆಗಿ ಏನು ಸ್ಟಾರ್ಟ್ ಮಾಡಿಲ್ಲ, ಬೇಸಿಕ್ ಏನು ಬರುತ್ತೋ ಅದನ್ನು ಹಾಕಿ ಬಿಟ್ಟಿದ್ದೆ ಅವರು ಇವತ್ತು ದೊಡ್ಡ ವ್ಯಕ್ತಿಗಳಾಗಿದ್ದು. ಪೀಪಲ್ಗೆ ಯೂಟ್ಯೂಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಆದರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಒಂಚೂರು ನಾಲೆಜ್ ಇರಲ್ಲ. ಸೊ ಅಂಥವರು ಫಸ್ಟು ಬೇಸಿಕ್ ಅಂತ ಒಂದು ಕೋರ್ಸಲ್ಲಿ ನೀವು ಕಲ್ತ್ಕೊಂಡು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ನಿಮಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಹೆಲ್ಪ್ ಮಾಡುತ್ತೆ. ಇವಾಗ ಅದೇ ಥರ ತುಂಬ ಜನಕ್ಕೆ ಯೂಟ್ಯೂಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಶೈ ಪರ್ಸನ್ ಇರ್ತೀರ. ಓಕೆ, ಹಲವಾರು ಕಾರಣ. ಈ ಥರ ಮೇಯ್ನಾಗಿ ನೀವು ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದಿರೋರು, ಓಕೆ, ಬೇರೆ ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ದೀನಿ. ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಇಮೇಲ್ ಮಾರ್ಕೆಟಿಂಗ್, ಗೂಗಲ್ ಆ್ಯಡ್ಸ್, ಇದಕ್ಕೆ ಯಾವುದಕ್ಕೂ ನೀವು ಯೂಟ್ಯೂಬ್ ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದೊಂದು ಸ್ಕಿಲ್ ಕಲಿತ್ರೆ ನೀವು ಅದ್ರ ಮೂಲಕ ನಿಮ್ಮ ಸ್ಕಿಲ್ನ ತೋರಿಸಿ ನೀವು ವರ್ಕ್ ಮಾಡ್ಬೋದು, ಅದರಲ್ಲಿ ಸಂಪಾದನೆ ಮಾಡಿ. ಯಾವುದೇ ಥರ ವೀಡಿಯೋಸ್ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಿಂದ ಇನ್ಕಮ್ ಆಪರ್ಚುನಿಟೀಸ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಫಸ್ಟು ಡಿಸ್ಕ್ರಿಪ್ಷನಲ್ಲಿ ಇರುವ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ನಾನು ಇನ್ನೊಂದು ಅಮೇಝಿಂಗ್ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಮಾತಾಡೋಣ. ಈ ಒಂದು ವ್ಲಾಗಲ್ಲಿ ನಮ್ಮ ಒಂದು ದಿನ ಸ್ಟಾರ್ಟ್ ಆಗೋದೇ ಆಫ್ಟರ್ನೂನ್. ಯೂಶ್ವಲಿ ನನಗೆ ಥಿಂಗ್ಸ್ ಏನೇನು ಬೇಕಿರುತ್ತೋ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊತೀನಿ, ಇಲ್ಲ ಮನೆ ಹತ್ರ ಇರೋ ವೆಜಿಟೇಬಲ್ ಶಾಪಿಂದ ಆರ್ಡರ್ ಮಾಡ್ಕೊತೀನಿ. ಆ್ಯಂಡ್ ಏನು ಅನ್ಕೊಬೇಡಿ, ಯಾವುದು ಸೆಗ್ರಿಗೇಟ್ ಮಾಡ್ತಾ ಇಲ್ಲ, ಏನಿದೆಯೋ ಅದನ್ನು ಹಂಗೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಾನು ಹಲವಾರು ವೀಡಿಯೋಸ್ ನೋಡಿದಾಗ ಈ ವೆಜಿಟೇಬಲ್ಸ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ತುಂಬ ಈಸಿ ಅನಿಸುತ್ತೆ. ಬಟ್ ನಾನು ಆರ್ಡ್ರ್ ಮಾಡೋದೇ ಪೀಕ್ ಟೈಮಲ್ಲಿ, ಆ ಟೈಮಲ್ಲಿ ನನಗೆ ಟೈಮೇ ಇರೋಲ್ಲ. ಇವತ್ತು ನನ್ನ ಹಸ್ಬೆಂಡ್ ಟಿಫನ್ಗೆ ನಾನು ಮಾಡ್ತಾ ಇರೋದು ಸ್ಪಿನಾಚ್ ಪನ್ನೀರ್ ಫ್ರೈಡ್ ರೈಸ್. ತುಂಬ ಪೌಡರ್ಸ್ ಯಾವುದು ಯೂಸ್ ಮಾಡ್ತಾಯಿಲ್ಲ, ಸೊ ಟೇಸ್ಟ್ ಅಷ್ಟು ಏನಿರಲ್ಲ ಅಂತ ಅನಿಸ್ಬೋದು. ಬಟ್ ಡೆಫಿನೆಟ್ಲಿ ಹೆಲ್ದಿ, ಪ್ರೋಟೀನ್ ಫುಲ್.
came, Chilame? What costume is this? You took bath? Yeah. Who made you take bath? Mama. Amma? Yeah. Who put you this ball? You played ball inside? Yeah. Wow, amazing, Shami. What are you eating? I keep the main. Paneer. Paneer. Yeah. Wow. ಇಲ್ಲಿ ನನ್ನ ಪಾಪು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಮಖಾನ ಮತ್ತು ಪೋಹ ನೆನೆಸಿ ಗ್ರೈಂಡ್ ಮಾಡಿಕೊಂಡೆ ಆ್ಯಂಡ್ ಅದಕ್ಕೆ ಸ್ವೀಟ್ ಪೊಟ್ಯಾಟೋನ ಆ್ಯಡ್ ಮಾಡಿ ಕುಕ್ ಮಾಡಿಕೊಂಡೆ. ಡೆಫಿನೆಟ್ಲಿ ಹೈ ಪ್ರೋಟೀನ್ ಫುಡ್ ನಿಮ್ಮ ಪಾಪುಗಳಿಗೆ ಆ್ಯಂಡ್ ಹೆಲ್ದಿ ವೇಟ್ ಗೇನ್ಗೆ. ಇಲ್ಲಿ ನಮಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಬ್ರೆಡ್ ಆಮ್ಲೆಟ್ ಮತ್ತು ಜಿಂಜರ್ ಟೀ ಇಲ್ಲದೆ ನನ್ನ ಡೇ ಸ್ಟಾರ್ಟ್ ಆಗಲ್ಲ. ಎಲ್ಲರೂ ಕಮೆಂಟ್ ಹಾಕ್ಬೋದು ಅನ್ಹೆಲ್ದಿ ಸ್ಟಾರ್ಟ್ ಆಫ್ ದ ಡೇ ಜಿಂಜರ್ ಟೀ ಕುಡಿತಾ ಇದ್ದೀವಿ ಅಂತ. ಬಟ್ ಜಿಂಜರ್ ಟೀನ ಬಿಡೋಕ್ಕಾಗಲ್ಲ. ಐ ಥಿಂಕ್ ಇದರಿಂದಲೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಓಕೆ, ಒನ್ ಜಿಂಜರ್ ಟೀ. ಆದರೆ ಎದ್ದಾಗ ಮಾತ್ರ ಒಂದು ಗ್ಲಾಸ್ ವಾಟರ್ ಅದರಲ್ಲಿ ಏನು ಬೇಕಾದರೂ ಹಾಕ್ಕೊಂಡು ಕುಡಿದು ಸ್ವಲ್ಪ ತಾದ್ಮೇಲೆ ಜಿಂಜರ್ ಟೀ ಕುಡಿಯೋದ್ರಿಂದ ಏನು ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ಅನ್ಕೊತೀನಿ. No. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನನ್ನ ಪಾಪಕ್ಕೆ ತಿನ್ನಿಸಿ ನಾವು ಹೊರಟಿದ್ದು ವಿಶಾಲ್ ಮಾರ್ಟ್ಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡೋದು ವರ್ಕ್ ಬಗ್ಗೆ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಸ್ವಲ್ಪ ಲೈಕ್ ಮಾಡಿ ಸಪೋರ್ಟ್ ಮಾಡಿ.